ಖಡಕ್ ಹುಡುಗಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ಆಕೆಯ ಮನೆಯವರು ಅವಳ ಜೊತೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ರು ಅವಳನ್ನ ತೀರಾ ಬಂಧನದಲ್ಲಿಟ್ಟು ಅವಘಡ ನಡೆಯೋ ಥರ ಮಾಡಲಿಲ್ಲ. ಒಟ್ನಲ್ಲಿ ಹುಡುಗಿ ಧನಿ ಎತ್ತಿದ್ಲು. ಮುದುಕನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂದ್ಲು. 2 ದಿನಗಳಲ್ಲಿ 40ರ ಗಂಡಸಿನ ಕೈಗೆ 16ರ ಹುಡುಗಿ ಸಿಕ್ಕಿ ನರಳೋದು ತಪ್ಪಿತ್ತು. ಯಾವಾಗ ಮನೆಯವರೆಲ್ಲ ನಮ್ಮ ಮೇಲೆ ತಿರುಗಿ ಬೀಳೋದಕ್ಕೆ ಆರಂಭಿಸಿದ್ರೋ ಆಗ್ಲೇ ನಾವು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ವಿಷಯ ಮುಟ್ಟಿಸಿ ನಡೀತಿರೋದನ್ನ ತಿಳಿಸಿದ್ವಿ. ಅವರು ತಕ್ಷಣ ಸ್ಥಳಕ್ಕೆ ಬಂದ್ರು. ಅವರು ಬರ್ತಿದ್ದ ಹಾಗೆ ಅಲ್ಲಿ ಸೇರಿದ್ದ ವಿರೋಧಿಗಳೆಲ್ಲ ಸದ್ದಿಲ್ಲದೆ ಅಲ್ಲಿಂದ ಜಾರ್ಕೊಂಡಿದ್ರು. ನಂತರ ಅಧಿಕಾರಿಗಳು ಮಾತನಾಡಿಸಿದ್ದು ಮನೆಯಲ್ಲಿದ್ದ ಹುಡುಗಿಯನ್ನ. ನೇರಿ ಮಾತಾಡಿದ ಹುಡುಗಿ ಆ ಕ್ಷಣಕ್ಕೆ ಮನೆ ಬಿಟ್ಟು ಮಕ್ಕಳ ಕಲ್ಯಾಣ ಇಲಾಖೆಯವರ ಜೊತೆಗೆ ಬರೋದಕ್ಕೆ ರೆಡಿ ಆದ್ಲು. 16 ವರ್ಷದ ಹುಡುಗಿಗೆ ಮದುವೆ ಮಾಡೋದು ಅಪರಾಧ ಅಂತ ಅಲ್ಲಿದ್ದ ರಂಜಿತಾಳನ್ನ ಕರೆದೊಯ್ದಿದ್ದೂ ಆಯ್ತು. ಮಂಡ್ಯದ ಮಹಿಳಾ ಮಕ್ಕಳ ಅಭಿವೃದ್ಧಿ ಕೇಂದ್ರದ ಬಾಲಮಂದಿರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿನ ಅಧೀಕ್ಷಕಿ ರಿಜ್ವಾನ್ ಬೇಗಂ ಹತ್ರ ಮಾತನಾಡಿಸಿದ್ರು. ಆ ಹುಡುಗಿ ಮನೆಗೆ ಹೋಗಿ ಭೇಟಿ ಕೊಟ್ಟು ಆ ಹುಡುಗಿ ಎಲ್ಲೇ ಇತ್ತು. ಸೊ ಆ ಹುಡುಗಿ ವಿಚಾರಣೆ ಮಾಡಿದಾಗ ಆ ಹುಡುಗಿ ನಾವು ಅವ್ರನ್ನ ಸ್ಟೇಟ್ಮೆಂಟ್ ತಗೊಂಡ್ವಿ. ಆ ಹುಡುಗಿ ಹೇಳ್ತಾ ನನಗೆ ಮದುವೆ ಇಷ್ಟ ಇಲ್ಲ. ಅದ್ರ ಜೊತೆಗೆ 18 ವರ್ಷ ತುಂಬುವುದಕ್ಕಿಂತ ಮುಂಚಿತವಾಗಿ ಮದುವೆ ಆಗೋದು ಕಾನೂನು ಬಾಹಿರ ಅನ್ನೋದಕ್ಕಿಂತ ಕಾನೂನು ಬಾಹಿರ ಅಂತ ಹುಡುಗಿ ತಿಳಿಸಿದಾಗ ಹುಡುಗಿ ಕೂಡ ಇಷ್ಟ ಇಲ್ಲ. ಸೊ ಆ ಹುಡುಗಿಗೆ ತಂದೆ ತಾಯಿ ಕೂಡ ಇಲ್ಲ, ಚಿಕ್ಕಮ್ಮನ ಮನೆಯಲ್ಲಿ ಬಂದಿತ್ತು. ಸೊ ನೇರವಾಗಿ ಹುಡುಗಿನ ಸಂಪರ್ಕಿಸಿದಾಗ ನಿಮಗೆ ಮದುವೆಗೆ ಇಷ್ಟ ಇದೆ ಮತ್ತು ನಾವು ಪ್ರಶ್ನೆ ಮಾಡೋದು ಮುಖ್ಯನ ಕೇಳಿದಾಗ ಆ ಹುಡುಗಿ ಮದುವೆಗೆ ನನಗೆ ಇಷ್ಟ ಇಲ್ಲ ಸರ್, ನನಗೆಲ್ಲಾದರೂ ಅನಾಥಾಶ್ರಮ ಸೇರಿಸ್ಬಿಡಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದಾಗ ನಾವು ಮತ್ತು ಸುವರ್ಣ ಚಾನಲರು, ನಮ್ಮ ಸಿಬ್ಬಂದಿಯವರು, ಮಹಿಳಾ ಮಕ್ಕಳ ಸಮಿತಿ ಸದಸ್ಯರು ಎಲ್ಲ ಸೇರಿ ನಮ್ಮ ಜೀಪ್ನಲ್ಲಿ ತಗೊಂಡು ಇಲ್ಲಿ ಬಾಲಕಿಯರ ಬಾಲಮಂದಿರ ಮೊದಲು ಇದು ಮಕ್ಕಳ ಸಮಿತಿ ಏನಿದೆ CWC ಅಂತ ಅದು ಮುಂದೆ ಈಗ ಹಾಜರುಪಡಿಸಿದ ನಂತರ ಹುಡುಗಿನ ಬಾಲಕಿಯರ ಬಾಲಮಂದಿರಿಗೆ ನಾವು ಬಿಡ್ತೀವಿ. ಅದಕ್ಕೆ ಹುಡುಗಿನೂ ಕೂಡ ಒಪ್ಪಿಗೆ ಕೊಟ್ಟಿದೆ, ನಾನು ಇಲ್ಲೇ ಇರ್ತೀನಿ ನಾನು ಅಂತ. ಈಗ ಮುಂದಿನ ಒಂದು ಯೋಜನೆಗೆ ಹುಡುಗಿ ವಿದ್ಯಾಭ್ಯಾಸ ಆಗಿರ್ಬೋದು, ಅವಳಿಗೆ ದಿನನಿತ್ಯದ ವಾಸದ ಉಳಿಕೆ ಆಗಲಿಕ್ಕೆ ನಿರಂತರವಾಗಿ ಈಗ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈಗ ಬಾಲಮಂದಿರದ ಅಧೀಕ್ಷಕಿ ರಿಜ್ವಾನ್ ಬೇಗಂ ಅವರ ಆಶ್ರಯದಲ್ಲಿ ರಂಜಿತಾ ಇದ್ದಾಳೆ. ಆಕೆಯನ್ನ ತಮ್ಮ ಸುಪರ್ದಿಗೆ ತಗೊಳ್ಳೋ ಮೊದಲು ಅವರು ಹುಡುಗಿಯ ಹತ್ರ ಮಾತಾಡಿ ಅವಳಿಗಾದ ಅನ್ಯಾಯದ ಬಗ್ಗೆ ಆಕೆಯ ಬಾಯಲ್ಲೇ ಕೇಳಿಕೊಂಡ್ರು. ನಂತರ ರಂಜಿತಾಳನ್ನ ಮೈಸೂರಿಗೆ ಕಳಿಸೋ ನಿರ್ಧಾರ ಮಾಡಲಾಗಿದೆ. ರಂಜಿತಾ ಬಾಲಿಕೆಯನ್ನು ವಸತಿ ಮತ್ತು ರಕ್ಷಣೆಗೋಸ್ಕರ ತಾತ್ಕಾಲಿಕವಾಗಿ ನಮ್ಮ ಬಾಲಿಕೆಯರ ಬಾಲಮಂದಿರ ಮಂಡ್ಯದಲ್ಲಿ ಇರಿಸ್ಕೊಂಡಿದ್ದೀವಿ. ಬುಧವಾರ ನಾಳೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಯನ್ನು ಹಾಜರುಪಡಿಸಿ ನಾಳೆ ತೀರ್ಮಾನ ಏನಾಗುತ್ತೋ ಆ ತೀರ್ಮಾನದಂತೆ ಅವ್ರಿಗೆ ನಾವು ಸರ್ಕಾರದ ಸವಲತ್ತುಗಳು ಏನು ಸಿಗುತ್ತೋ ಅದನ್ನು ನಾವು ರಕ್ಷಣೆಯನ್ನು ಕೊಟ್ಟು ಜವಾಬ್ದಾರಿ ಆಗಿರುತ್ತೆ. ಮೈಸೂರಿಗೆ ಕಳಿಸ್ತೀವಿ. ಇವರು ಅದೆಲ್ಲಿಗೆ ಕಳಿಸಿದ್ರು ಹೋಗ್ತೀನಿ ಅಂತಾಳೆ ರಂಜಿತಾ. ಆಕೆಗೆ ಮದುವೆ ತಪ್ಪಲ್ಲ ಅನ್ನೋದೇ ದೊಡ್ಡ ಖುಷಿ. ಇವಳು ನಮಗೊಂದು ಫೋನ್ ಮಾಡಿ ರಕ್ಷಣೆ ಕೇಳಿಲ್ಲ ಅಂದಿದ್ರೆ ಬೆಂಗಳೂರಿನ ಬಾರ್ ಒಂದರ ಮಾಲೀಕ ವೆಂಕಟೇಶ್ ಅನ್ನೋನ ಜೊತೆಗೆ 24ನೇ ತಾರೀಕಿನ ದಿನಾನೇ ಮದುವೆ ನಡೆದು ಹೋಗ್ತಾ ಇತ್ತು. ಆ ಮನುಷ್ಯ ಈ ಹುಡುಗಿಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದು ಗಂಡು ಮಗುವಿಗಾಗಂತೆ. ಅವನಿಗೆ ಗಂಡು ಮಕ್ಕಳು ಬೇಕಂತೆ, ಅದಕ್ಕೋಸ್ಕರ ಅವನು ಮದುವೆ ಆಗ್ತಾವನಂತೆ. ಆ ಮದುವೆಯಾಗಿ 2 ಹೆಣ್ಮಕ್ಳು ಇದ್ದಾರಂತೆ. ನಾನು ಇಷ್ಟ ಇಲ್ಲ, ನಾನು ಆಗಲ್ಲ. ತಂದೆಯ ವಯಸ್ಸಿನವರ ಜೊತೆ ಮದುವೆಯಾಗೋದಕ್ಕೆ ಯಾರಿಗೆ ತಾನೇ ಮನಸ್ಸಿರುತ್ತೆ. ಅದರಲ್ಲೂ ಈ ಹುಡುಗಿಗೆ ಓದೋ ಆಸೆ. ಯಾರಾದ್ರೂ ಓದಿಸ್ತಾರೆ ಅಂದ್ರೆ ಆಕೆ ಹೋಗ್ಬಿಡ್ತೀನಿ ಅಂತಾಳೆ. ಈಗ ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಯ ಕೊಟ್ಟಿದ್ರಿಂದ ರಂಜಿತಾಗೆ ಖುಷಿಯೋ ಖುಷಿ. ನನಗೆ ಈ ಥರ ಕಷ್ಟ ಇತ್ತು, ಮದುವೆ ಮಾಡ್ತಾಯಿದ್ರು. ಮದುವೆ ಬೇಡ ಅಂತಂದ್ರೂ ನಮ್ಮ ಚಿಕ್ಕಮ್ಮ ಹಿಂಸೆ ಮಾಡಿ ಮದುವೆ ಮಾಡ್ತಾಯಿದ್ರು. ನಾನು ಹಿಂಗೆ ಸುವರ್ಣ ಸರ್ಗೆ ಫೋನ್ ಮಾಡಿಕೊಂಡು ಹಿಂಗೆ ಹೇಳಿದೆ. ಅವ್ರು ಬಂದು ಎಲ್ಲ ಈ ಥರ ಡೀಟೇಲಾಗಿ ಕೇಳಿದ್ರು. ನಾನು ಹೇಳಿದೆ. ತಿರ್ಗಾ ಅವರು ಆಶ್ರಮದ ಬಾಲಮಂದಿರದಲ್ಲಿ ಇರಿಸಿದ್ದಾರೆ. ಅಧಿಕಾರಿಗಳೆಲ್ಲ ಬಂದಿದ್ದರು. ಹಿಂಗೆಲ್ಲ ಹೇಳಿದೆ ನನ್ನ ಕಷ್ಟನ. ಅವ್ರು ಇಲ್ಲಿ ಬಂದು ಇಲ್ಲಿ ಇರಿಸಿದ್ದಾರೆ ಬಾಲಮಂದಿರದಲ್ಲಿ. ನಾನು ಇಲ್ಲೇ ಇರ್ತೀನಿ, ಊಟ ತಿಂಡಿ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಮುಂದೆ ನಾನು ಇಲ್ಲೇ ಇರ್ತೀನಿ, ಓದ್ಕೊಂಡು ಇಲ್ಲೇ ಇರ್ತೀನಿ. ಓದಮ್ಮ ಓದು. ಈ ಹುಡುಗಿಯ ಗಟ್ಟಿತನವನ್ನ ನೋಡಿದ್ರೆ ಅದೆಲ್ಲಿ ಹೋದ್ರೂ ಜಯಿಸ್ಕೊಂಡು ಬರೋ ತಾಕತ್ತಿದೆ ಅನ್ಸುತ್ತೆ.
ಹಿಂಗಿದ್ರೆ ಮಾತ್ರ ಇವತ್ತಿನ ಸಮಾಜದಲ್ಲಿ ಹುಡುಗಿರು ಬದುಕೋದಕ್ಕಾಗೋದು. ರಂಜಿತಾ ಚೆನ್ನಾಗಿ ಓದಿ ಉತ್ತಮ ಭವಿಷ್ಯ ಕಟ್ಕೊಳ್ಳಲಿ ಅನ್ನೋದೇ ನಮ್ಮ ಆಶಯ. ಇಲ್ಲಿ ಈ ಹುಡುಗಿಯನ್ನ ಮನೆಯವರೆಲ್ಲ ಸೇರಿ ಮುದುಕನಿಗೆ ಮದುವೆ ಮಾಡೋದಕ್ಕೆ ಹೊರಟಿದ್ದನ್ನ ಈಕೆ ಸ್ವತಃ ವಿರೋಧಿಸಿ ಧೈರ್ಯವಾಗಿ ಬದುಕೋದಕ್ಕೆ ಬೇರೆ ದಾರಿ ಹುಡುಕೊಂಡು ಹೊರಟ್ಲು. ಅಲ್ಲಿ ನವವಿವಾಹಿತರು ಸಾಯೋ ಮಾತಾಡ್ತಾ ಇದ್ದಾರೆ, ಬದುಕೆ ಇಲ್ಲ ಅಂತಿದ್ದಾರೆ. ಅವರ ಕತೆ ಏನು ಅನ್ನೋದನ್ನ ಒಂದು ಸಣ್ಣ ಬ್ರೇಕ್ನ ನಂತರ ನೋಡೋಣ.